ಓಕೆ ಅಜ್ಜಿ, ಥ್ಯಾಂಕ್ ಯು. ಸೊ ಈ ಕಂಟೆಂಟ್ ನನ್ ಬ್ಲಾಗ್ ಅಲ್ಲಿ ಮಾತ್ರ ಬರುತ್ತೆ. ವಿಡಿಯೋ ಕಳ್ಸಿಕೊಂಡು ದಿವ್ಯಾ ಮಮ್ಮಿ ಚೆನ್ನಾಗಿ ಆರಾಮಾಗಿರು, ಏನು ಇಲ್ಲ, ತಲೆ ಕೆಡ್ಸ್ಕೊಬೇಡ. ನೋಡ್ದಾ ಇದೆ ನನ್ಗೆ ಕೋಪದಲ್ಲಿ ಏನ್ ಬರ್ತಿದೆ ಗೊತ್ತಾ? ಯಾರ್ದು ಪಟಾಕಿ ಯಾರು ಹಚ್ತಾರೆ ಮುಖ್ಯ. ಮೋಸಗಾರರ ಹೃದಯ ಶೂನ್ಯರ. ಆಕ್ಚುಲಿ ಗೈಸ್ ನಾನು ಹೇಳೋದ್ ಮರ್ತೋಗಿದ್ದೆ. ಅದು ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಳೆ ಇದೆ ಸಣ್ಣ ಮಕ್ಳು ಹಾಕೊಳಗೆ ಇತ್ ಕೊಟ್ಟವಳೆ, ವಯಸ್ಸಾಗಿರೋ ಅಜ್ಜಿ ತೀರ ಹಾಕೊಳಂಗ್ ಕೊಟ್ಟವಳೆ. ಅಮ್ಮ ನೀನ್ ನಿಜವಾಗ್ಲೂ ಕ್ಯೂಟ್ ಆಗಿ ಕಾಣ್ತಾ ಇದೆಯಾ? ಯಾವ್ದೋ ಮಕ್ಳಿಗೆ ಇವಾಗಿರೋ ಮಕ್ಳಿಗೆ ಇದಾಗ್ದಂಗಿದೆ ಇದು. ಬ್ಲಾಕ್ ಕಲರ್ ಹಾಕೊಂಡಿದ್ರೆ ವಾಟಾಳ್ ನಾಗರಾಜ್ ತರ ಇರೋದು ಅವ್ರು ಇದೇ ತರದ್ ಹಾಕೊಳ್ಳೋದು. ಅವ್ರು ಅವ್ರು ಶೇರ್ಸ್ ಕೊಡ್ತೀನಿ ಇರು. ಬ್ಲಾಕ್ ಕಲರ್ ಹಾಕೋಬಿಟ್ಟು ಅವ್ರು ಹಾಕೊಂಡ ಸೇಮ್ ಹಿಂಗೆ ಹಾಕೊಂಡು ಇದನ್ನ ಹಾಕೋಬಿಟ್ರೆ ಕೈಗೊಂದು ಪೋಲ್ ಕೊಟ್ಬಿಟ್ರೆ ಅಮ್ಮ ತಾಯಿ ಮಮ್ಮಿ ವರ್ಷಿನಿ ಎಂತ ಕ್ರೇಜಿ. ಅದೇ ಅಮ್ಮ ತಾಯಿ ತರ ಇರ್ತೀನಿ. ಓ ಕ್ರೇಜಿ ಮಂಜುಳಾ. ಅಪ್ಪ ಏನದು ಜಂಬನ್ನ? ಜಾಂಬನ್ನಪ್ಪ, ಜಂಬನ್ನು ಅಂತ. ಐ ನೋ ಐ ಲುಕ್ ಟಯರ್ಡ್, ಐ ಲುಕ್ ವೆರಿ ಎಕ್ಸಾಸ್ಟೆಡ್. ನನ್ನ ಫೇಸ್ ಎಲ್ಲ ಫುಲ್ ಥರ ಬ್ಲೌಟ್ ಆಗ್ಬಿಟ್ಟಿದೆ. ಬಿಕಾಸ್ ಯು ನೋ ಅಷ್ಟೇ ಹೇಳಕ್ಕಾಗೋದು, ಮುಂದೆ ಕೇಳಕ್ಕಾಗಲ್ಲ. ಒಂದು ವಾರದಿಂದ ತಿರುಗಿ ಬಟ್ಟೆಗೋಸ್ಕರ ಫುಲ್ಲು ಊಟ ಇಲ್ಲದೆ ನಿದ್ದೆ ಇಲ್ಲದೆ. ಏನಪ್ಪ ವಿಚಾರ ಅಂತಂದ್ರೆ, ಇವತ್ತು ಮಮ್ಮಿ ಆ್ಯಂಡ್ ದೊಡ್ಡಮ್ಮ ದೇ ಆರ್ ಟ್ರಾವೆಲಿಂಗ್ ಇನ್ ದ ಫ್ಲೈಟ್ ಫಾರ್ ದ ಫಸ್ಟ್ ಟೈಮ್. ದೇವಸ್ಥಾನಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಖುಷಿ ಆಗ್ತಾಯಿದೆ, ಬಟ್ ಡ್ರಾಪ್ ಮಾಡೋಕ್ಕಾಗ್ತಲ್ಲ ಅನ್ನೋದು ಒಂದು ಬೇಜಾರಿದೆ. ಬಾರಮ್ಮ, ಎಲ್ಲೆಲ್ಲಿ ಹೋಗ್ತಾ ಇದೆಯಾ ಅಂತ ಹೇಳು. ಶಿವನ್ ದೇವಸ್ಥಾನಕ್ಕಂತೆ. ನಮ್ಮಮ್ಮ ಜಾಸ್ತಿ ಡೀಟೇಲ್ ಬಿಟ್ಕೊಡ್ತಾರೆ. ನೀನು ನನ್ನ ವ್ಲಾಗಲ್ಲಿ ಹಾಕ್ಬೇಡ ಅಂತ ಎಲ್ಲದಕ್ಕೂ ಇದು ಮಾಡ್ತಾರೆ. ಬನ್ನಿ, ನಾನು ನಿಂಗೆ ಹ್ಯಾಪಿ ಜರ್ನಿ ಹೇಳೋದು ಬೇಡವಾ? ನಮ್ಮಮ್ಮ ಎಷ್ಟು ಕ್ಯೂಟಾಗಿ ರೆಡಿ ಆಗ್ಬಿಟ್ಟವ್ರೆ. ಹ್ಯಾಟ್ ಎಲ್ಲ ಇಸ್ಕೊಂಡು, ಗಾಗಲ್ಸ್ ಎಲ್ಲ ಇಸ್ಕೊಂಡು ನೀಟಾಗಿ ಫೋಟೋ ತಗೊಂಬರ ಮಮ್ಮಿ. ಆ್ಯಂಗಲ್ ಎಲ್ಲ ಹಿಂಗೆ ಎಲ್ಲ ಇಡ್ಬೇಡಿ. ನೀಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಸ್ಟ್ರೈಟ್ ಆ್ಯಂಗಲಲ್ಲಿ ಫೋಟೋ ತಗೊಂಬನ್ನಿ. ನನ್ನ ಮಿಸ್ ಮಾಡ್ಕೋತೀಯಾ 3 ದಿನ? ನೋಡ್ದಾ, ಮಾಡ್ಕೋಬೇಕು. ಆಯ್ತು, ಅಲ್ಲೋ ಫುಲ್ ಮಜಾ ಮಾಡ್ಕೊಂಡ್ ಬನ್ನಿ. ಚೆನ್ನಾಗಿ ಆರಾಮಾಗಿರು, ಏನು ಇಲ್ಲ, ತಲೆ ಕೆಡ್ಸ್ಕೊಬೇಡ. ಫುಲ್ ಮಜಾ ಮಾಡ್ಕೊಂಡು ಫೋಟೋಸ್ ತಗೊಂಡು ಎಲ್ಲ ಶಾಪಿಂಗ್ ಮಾಡ್ಕೊಂಬ. ಶಾಪಿಂಗ್ ಮಾಡಕ್ ಹಂಗೆ 20,000 ಮದುವೆದೇ ಶಾಪಿಂಗ್, ಬಟ್ಟೆ ದುಡ್ಡು ನೀನ್ ಕೊಡ್ತಾ ಇದೀಯ. ಇನ್ನು ನಮ್ಮಮ್ಮ ನನ್ನ ಹತ್ರ ದುಡ್ಡು ಕೇಳ್ತವ್ರೆ. ವಾಟ್ ಇಸ್ ದಿಸ್? ಓಕೆ, ಹ್ಯಾಪಿ ಜರ್ನಿ ಮಮ್ಮಿ. ಥ್ಯಾಂಕ್ ಯು. ನಿಮ್ಮ ಗಂಡನ್ ಬರ್ತಡೇ ದಿನ ನನ್ನ ಬಿಟ್ಟು ಹೋಗ್ತದೀಯ ಪಾಪಚ್ಚಿ, ಬೇಜಾರಾಗ್ತಲ್ವ ಅವ್ರಿಗೆ? ಏನಾಗಲ್ವಾ? ಆಯ್ತು, 65 ವರ್ಷ ಆಗದೆ ಬಿಟ್ಟು ಹೋಗಿದ್ದೀನಿ. My dad is 65 years, but still he doesn't look like that. ಏನ್ ಮಾಡಕ್ಕಲ್ಲ. ಓಕೆ, ಆಲ್ ದಿ ಬೆಸ್ಟ್, ಹ್ಯಾಪಿ ಜರ್ನಿ, ಬಾಯ್ ಮಾಡು. ನಾನು ಯೂಟ್ಯೂಬ್ ಚಾನಲ್ಗೆ ಹಾಲು ಕುಡಿ ಅಂದ್ರೆ ನಕ್ರ ಮಾಡುತ್ತೆ. ನಕ್ರ ನೋಡಿ ಎರಡನ್ನು ನೋಡಿ. ಇವತ್ತು ಆನ್ ಟೈಮ್ ಒಳಗಡೆನೆ ಬಂದಿದ್ದಾರೆ, ಪೆಡಿಗ್ರಿ ಹಾಕಿಲ್ಲ. ಅವಾಗ ನನಗೂ ಚಾಕ್ಲೇಟ್ ತಿನ್ನಬೇಕು ಅಂತ ಅನ್ಸುತ್ತೆ. ತಿನ್ನೋಣ ಅಷ್ಟೇ. ಏನು ಮಾಡೋಣ, ನಮ್ಮ ಡ್ಯಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬಂದು ಅವರು ಪೂಜೆ ಮುಗಿಸಿದ್ರೆ ಅವ್ರನ್ನ ಆ್ಯಕ್ಚುಲಿ ಅವ್ರ ಬಟ್ಟೆ ಇನ್ನೂ ತೊಗೊಂಡಿಲ್ಲ. ಅವ್ರೇನೋ ಬ್ಯುಸಿ ಆಗಿಬಿಡ್ತಾರಂತೆ ಆಮೇಲೆ. ಸೊ ಬಟ್ಟೆಗೆ ಕರ್ಕೊಂಡೋಗು ಅಂತ ಇವತ್ತು ಫೈನಲಾಗಿ ಹೇಳಿದ್ದಾರೆ. ಕರ್ಕೊಂಡೋಗಿಲ್ಲ ಅಂದರೆ ಮೋಸ್ಟ್ಲಿ ಬೈಸ್ಕೋತೀನಿ. ಯಾಕಂದರೆ ಎಲ್ಲ ನಿಮ್ಮ ಕೆಲಸನೇ ಮಾಡ್ಕೋತೀರಾ, ನನ್ನ ಕೆಲಸ ಯಾರು ಮಾಡ್ಕೊಡ್ತಾರೆ ಅಂತ ಆಲ್ರೆಡಿ ಅಂತ. ಅವ್ರ ಬರ್ಡೇ ಬೇರೆ ಅಲ್ವಾ, ಸೊ ಮಮ್ಮಿ ಇಲ್ಲ. ಆದ ಕಾರಣ ಏನೋ ಹೋಗ್ಬಿಟ್ಟು, ಡ್ಯಾಡಿಗೆ ಇಷ್ಟ ಎಲ್ಲ ಆಗಲ್ಲ ಏನೋ ಕೇಕ್ ಕಟ್ ಮಾಡಿಸೋದು ಅಥವಾ ಮೇ ಬಿ ಆಚೆ ಹೋಗೋದು ಗೊತ್ತಿಲ್ಲ. ಭವ್ಯ ಇಲ್ಲ, ಬೇರೆ ಮಮ್ಮಿ ಇಲ್ಲ, ಭವ್ಯ ಇಲ್ಲ, ವರ್ಷಿನಿ, ನಾನಿಬ್ರೆ. ಏನಾದರೂ ತಿನ್ಬಾರ್ದು ಆ್ಯಕ್ಚುಲಿ, ಒಳ್ಳೇದಲ್ಲ. ಬಟ್ ಸ್ಟಿಲ್ ಒನ್ಸ್ ಇನ್ ಎ ವೈಲ್ ಇಟ್ಸ್ ಫೈನ್. ಆ್ಯಕ್ಚುಲಿ ಕಿಡ್ಸಿಗಂತೂ ಇನ್ನೂ ಕೊಡಲೇಬಾರ್ದು. ಸುಮಾರು ಜನ ಗೊತ್ತಿಲ್ಲದೆ ಕೊಡ್ತೀರಾ, ಬಟ್ ಪ್ಲೀಸ್ ಅವಾಯ್ಡ್. ಟ್ರೈ ಗಿವಿಂಗ್ ಕಿಂಡರ್ ಜಾಯ್ ಟು ಕಿಡ್ಸ್. ಎಲ್ಲರೂ ಚೆನ್ನಾಗಿ ಇನ್ನೂ ಎಷ್ಟೆಷ್ಟೋ ಬೆಟರ್ ಆಗಿರೋ ಚಾಕ್ಲೇಟ್ಸ್ ಬರುತ್ತೆ. ನಾನೇ ದೊಡ್ಡ ಕತ್ತೆಗೆ ತಿಂತಾ ಇದ್ದೀನಿ, ಬಟ್ ಡೋಂಟ್ ಮೈಂಡ್. ಲಿಲ್ಲಿ ಬೊಕ್ಕೆ ಆರ್ಡರ್ ಮಾಡಿದ್ದಾರೆ, ಅದೊಂದು ಹೋಗ್ತಾ ಇದೆ. ಅದಾದಮೇಲೆ ಡ್ಯಾಡಿ ಬರ್ತಾರೆ. ಡ್ಯಾಡಿನ ಇದನ್ನ ಕರ್ಕೊಂಡೋಗಿ, ಮಮ್ಮಿ ಆಲ್ರೆಡಿ ಪಾಪ ಬೆಳಗ್ಗೆಯಿಂದನೇ ಅವರು 2 ದಿನ ಇರಲ್ಲ, 3 ದಿನ ಇರಲ್ಲ ಅಂದ್ಬಿಟ್ಟು ಚಿತ್ರಾನ್ನ, ಗೊಜ್ಜು, ಸಾಂಬಾರು ಎಲ್ಲ ಮಾಡಿಟ್ಟಿದ್ದಾರೆ. ಯಾಕಂದರೆ ಕಷ್ಟ ಆಗಬಾರ್ದು ಅಂತ. ಸೊ ಬಂದ್ಮೇಲೆ ಪೂಜೆ ಎಲ್ಲ ಮುಗಿಸಿ ಪಟಾನ ಹೊರಡ್ತೀವಿ. ವಿಲ್ ಸಿ ಯು ಲೇಟರ್. ಓಕೆ, ಏನು ಹೇಳಿ?
ಕಟಿಂಗ್ ಮಾಡ್ಸಿದ್ದು? अभी खराब कर दिया। वो क्या कटिंग है? वो जीरो कटिंग करते हो. वो बोल रहा हाँ, हमें वो कटिंग ಅಪ್ಪ करना है। ನೀವ್ ಕಟಿಂಗ್ ಬಗ್ಗೆ ಹೇಳ್ಬೇಡ. ಇವಾಗ ಅಮ್ಮನ್ ಬಗ್ಗೆ ಹೇಳಿದ್ರೆ ಬೆಳಗ್ಗೆಯಿಂದ 7 ಗಂಟೆಗೆ ಎದ್ದಿರೋದಕ್ಕೆ 6 ಗಂಟೆಗೆ 6 ಗಂಟೆಗೆ ಎದ್ದಿರೋದಕ್ಕೆ ಇವಾಗ ಕುತ್ಕೊಂಡಿದೀನಿ. ಏನ್ ಕರೆದ್ರು ನಮ್ಮಮ್ಮ ಏರಿ ಬನ್ನಿ ಕೆಲಸ ಮಾಡಿ ಅದು ಅಂತ ಅಂದ್ರ. ಏನ್ ಮಾಡ್ತಾ ಇದ್ರಾ ಬಂದೆ ಅದು ಬಾಗಿಲು ಕೊಡ್ತೆ ನೀರ್ ಹಾಕಿ ಸುಳ್ಳು ಯಪ್ಪ ಇದು. ಅದೇ ಕೊಡಿ ನಮ್ಮಪ್ಪ ಆಯ್ತು, ವಿಡಿಯೋ ಆಯ್ತು. ಮಾಡ್ತಾ ಇದೀನಿ ಸರ್ ಇದೆಲ್ಲ ಹೇಳ್ತಾ ಇದಾರೆ. ಅಲ್ಲ ಐ ಆಮ್ ಓಪನ್ ಯಾ कुटना किसको डाला हमें किसको भी डरता है। ನನ್ನ ಫೇವ್ರೇಟ್ ಲಿಲ್ಲಿ ಬುಕ್ಕೆ ಹೋಗ್ತಾ ಇದೀ. ಸಗದ ಇದೆಲ್ಲ ಇವಾಗ ಬಂದು ಚೆನ್ನೈಯಿಂದ. ಬಟ್ ಸ್ಟಿಲ್ ಈಸ್ ಓವರ್ ದ ಕಾಲ್. ನಾವು ನಮ್ಮ ಅಪ್ಪನ ಕೇಕ್ ಕಟ್ ಮಾಡ್ಸಕ್ ಕಾಯಕ್ಕೆ ಶುರು ಮಾಡಿದ್ದು 2 hours ಆಯ್ತು. ಬಟ್ ಸ್ಟಿಲ್ ಈಸ್ ನಾಟ್ ಕಮಿಂಗ್. ಏನ್ ಹೇಳೋಣ ಇವ್ರಿಗೆಲ್ಲ ಏನ್ ಮಾತಾಡೋಣ. ಇವ್ರಿಗೆಲ್ಲ ಎಷ್ಟು ಕೋಪ ಮಾಡ್ಕೊಂಡು ಎಷ್ಟು ಜಗಳಾಡೋದು ವೇಸ್ಟ್. ಬೆಸ್ಟ್ ಆಕ್ಟ್ರೆಸ್ ಸಿಕ್ಕಿದೆ ಭವ್ಯ ಅವಳಿಗೆ. ಕಂಗ್ರ್ಯಾಚುಲೇಷನ್ಸ್. ಬಾರಿ ಇಲ್ಲಿ. ಕಂಗ್ರಾಟ್ಸ್. ಹೌ ಆರ್ ಯು ಫೀಲಿಂಗ್? ಓಕೆ ಅಜ್ಜಿ, ಥ್ಯಾಂಕ್ ಯು. ನಾನು ಆಲ್ರೆಡಿ ಸ್ಪೀಚ್ ಕೊಟ್ಟಾಗಿದೆ. ಸೊ ಇಲ್ಲೇ ವಾಚ್ ಇನ್ ಮೈ ಯೂಟ್ಯೂಬ್ ಚಾನಲ್, ಭವ್ಯಗಳ ಯೂಟ್ಯೂಬ್ ಚಾನಲ್, ಗೋ ಅಂಡ್ ವಾಚ್ ಇಟ್. ಓ ಮೈ ಗಾಡ್, ನೋಡಿದ್ರೆ ನಾನು ಎಷ್ಟು ಚೆನ್ನಾಗಿ ಆಲ್ರೆಡಿ ಒಂದು ಸ್ಪೀಚ್ ಕೊಟ್ಟಿದ್ದೀನಿ. ಸೊ ಆ ಸ್ಪೀಚ್ ಡೀಟೇಲ್ಸ್ ಬೇಕಂದ್ರೆ ಗೋ ಅಂಡ್ ವಾಚ್ ಇನ್ ಭವ್ಯ ಗೌಡಸ್ ಯೂಟ್ಯೂಬ್ ಚಾನಲ್ ಗೈಸ್. ಓಕೆ ಸರ್. ಇಲ್ಲಿ ತುಂಬಾ ಚೆನ್ನಾಗಿ ಮರ್ಯಾದೆ ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ವಿತ್ ಭವ್ಯ ಇನ್ ಚೆನ್ನೈ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತ. ನೀವ್ ಎಲ್ಲಿ ಬಿಟ್ಕೊಡ್ತೀರಾ ನಿಮ್ ಭವ್ಯ? ನಂಗೆ ಗೊತ್ತು ಬಿಡಿ. ಆಯ್ತಮ್ಮ ನಮ್ಮ ಅಲ್ಲ ನಮ್ ಡ್ಯಾಡಿ ಫುಲ್ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಬೆಳಗ್ಗೆ ಒಂದ್ ಡ್ರೆಸ್ಸು, ಇವಾಗ ಒಂದ್ ಡ್ರೆಸ್ಸು. ಇದೆಲ್ಲ ಏನಿಲ್ಲ ಏನಿಲ್ಲ ಅಲ್ಲ ಅವ್ರದ್ದು ಹೆಸರೆಲ್ಲ ಹಾಕಲ್ಲ. ಬೆಸ್ಟ್ ಆಕ್ಟ್ರೆಸ್ ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಆಗಿ ನಿಮ್ಗೆ ನೋಡಿ ಶಿ ಇತ್ತಲ್ಲ, ಇವಾಗ ಹಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಸೊ ಈ ಕಂಟೆಂಟ್ ನನ್ ಬ್ಲಾಗ್ ಅಲ್ಲಿ ಮಾತ್ರ ಬರುತ್ತೆ. ವಿಡಿಯೋ ಕಳ್ಸ್ಕೊಂಡು ದಿವ್ಯಾ ಗೌಡ ದಿಸ್ ಇಸ್ ಮೈ ವ್ಲಾಗ್. ಯಾಕೆ ಇವ್ರು ಇಷ್ಟ ಲೇಟ್ ಆಗಿ ಬರ್ತಿದ್ದಾರೆ? ಫಸ್ಟ್ ಆಫ್ ಆಲ್ ಲೇಟ್ ಆಗಿ ಬಂದಿರೋದು. ಅದ್ರಲ್ಲೂ ಹೋಗ್ಬಿಟ್ಟು ಅಲ್ಲಿ ಸೈಡ್ ಮಾತಾಡೋದಲ್ಲ ಜನ. ಇಲ್ಲೇ ಇಲ್ಲ ತಂದಿ ನೋಡ್ದಾ ಇದೆ. ನನ್ಗೆ ಕೋಪದಲ್ಲಿ ಏನ್ ಬರ್ತಿದೆ ಗೊತ್ತಾ? ಸಂಧಿಲಿ ಸಮಾರಾಧನೆ ಮಾಡ್ಕೊಳ್ಳೋರು ಅಂದ್ರೆ ಭವ್ಯ ಅವ್ರೆ. ಕೇಳಿ ಬೆಳೆ 1 hour 2 hour ಇಂದ ಕಾಯಿಸ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಇವಳೆ ತಿನ್ಸ್ಬಿಡ್ತಾವಳು. ಕೇಕ್ ತಂದಿದ್ ನಾನು ನಮ್ಮ ಅಪ್ಪಂಗೆ. ಯಾರ್ದು ಪಟಾಕಿ ಯಾರು ಹಚ್ತಾರೆ ಮುಖ್ಯ. ಅಪ್ಪ ಇಲ್ಲೇ ಪಾರ್ಶಾಲಿಟಿ ಗೊತ್ತಾಗ್ತದೆ. ನಾನ್ ಫಸ್ಟ್ ಬಂದ್ ತಗೊಂಬಂದು ಕೊಟ್ಟಿದ್ರೆ ನೀನ್ ಅವಳು ತಿನ್ಸ್ತಾ ಇದ್ದೀರ ತಾನೆ. ಹಂಗಲ್ಲಮ್ಮ ಯಾವಾಗ ಇಲ್ಲ 2 ತಿಂಗಳಲ್ಲಿ ನೆನ್ನೆ ಒಬ್ರು ಅಳ್ತಿದ್ದಾರೆ. ನಾನು 2 ತಿಂಗಳಲ್ಲಿ ಹೋಗ್ತೀನಿ ಅಂತ. ನೆಕ್ಸ್ಟ್ ಇವ್ರಿಬ್ರು ಅಳ್ತಾರೆ. ಇದಕ್ಕೆ ನಾನ್ wait ಮಾಡ್ತೀನಿ. 500 ಕಿಲೋಮೀಟರ್ ಹೋಗ್ತೀರಾ? ಹೋದಾಗ 15 ಕಿಲೋಮೀಟರ್ ದೂರ. ಸಂತಿಲಿ ಬೇರೆಯವರೆಲ್ಲ ಮಾತಾಡ್ತಾರೆ. ನಿಮ್ ಮಗಳಿಗೆ ಫಸ್ಟ್ ತಿನ್ಸಿದ್ರಲ್ಲ, ಯಾಕೆ ಅಳಿಯಂಗೆ ಯಾಕೆ ತಿನ್ಸ್ತೀರ? ಬಿಡಿ ಮಗಳು ಫಸ್ಟ್ ಮಗಳು ಭವ್ಯ ಅವ್ರಿಗೆ ತಿನ್ಸಿದ್ರಲ್ಲ. ಮಗಳು ಯಾವ್ದು ಕಡೆ ಫಸ್ಟ್ ಪ್ರಿಯಾರಿಟಿ ಮಗಳೇ. ನೀನು ಹಳಿ ಆಗಕ್ಕಾಗತ್ತಾ? ಮಾತಾಡಿ ನಿಮ್ ಮನ್ಸಿನ ಮಾತನ್ನು. ಬೆಳಗ್ಗೆ ವೈಟ್ ಕಲರ್ ಹಾಕೊಂಡಾಗ ಅಪ್ಪ ಬೆಳ್ಳಗ್ ಕಾಣ್ತದೆ. ಇವಾಗ ಯಾವ್ದೋ ಗ್ರೀನ್ ಕಲರ್ ಹಾಕೊಂಡ್ ಕರ ಕಾಣ್ತಾ ಇದೆಯಾ ನೀನು? ಅಲ್ಲ black ಹೇಳಪ್ಪ ನಾನು ನ್ಯಾಚುರಲ್ ಕಲರ್ ಅಂತ. ಅಲ್ಲ ಒರಿಜಿನಲ್ ಅಮ್ಮ. ಈ ತರ ಡೂ ಮಾಡೋರ್ ಕಂಡ್ರೆ ನಾನು ನಿಜವಾಗ್ಲೂ ಎಲ್ಲೂ ನೋಡಿರ್ಲಿಲ್ಲ. ಓ ಮೈ ಗಾಡ್. ಇಲ್ಲಿ ನಮ್ಮನೇಲಿರೋ ಬೊಕ್ಕೆ ತಗೊಂಡು ನಮ್ಮನೆಯವ್ರಿಗೆ ಕೊಡ್ತಾ ಇದಾರೆ. ಗೈಸ್ ನನ್ಗೆ ರೆಸ್ಪೆಕ್ಟ್ ಎಲ್ಲ ನನ್ನ ಡಿಗ್ರಿ ಕೊಡ್ಸಿದ್ದಾರೆ. ಆಯ್ ಆಂಟಿ ಯಾರು ನೋಡ್ತಾರೆ? ಎಲ್ಲರೂ ಎಗರು ಕಬಡ್ಡಿ ಕಬಡ್ಡಿ ಅಲ್ಲ ಜೋರಾಗೆ. ಯಾಕೆ ಚೈಲ್ಡ್ ತರ ಆಡ್ತಾ ಇದ್ಯಾ? ನಮ್ ಚೈಲ್ಡ್ ನೀನ್ ಫುಲ್ ವೈಟ್. ಬಾಯ್ ಬಾಯ್. ಮೋಸಗಾರರ ಹೃದಯ ಶೂನ್ಯರ. ಕ್ವೆಶ್ಚನ್ಸ್ ರಿಗಾರ್ಡಿಂಗ್ ಯು. ಏನಂತ? ಯು ವಾಟ್ ಅಬೌಟ್ ಯು? ಮೀ ನಥಿಂಗ್. ಹೇಳು ವರ್ಷ ಏನ್ ಹೇಳ್ತೀಯಾ? ಯಾಕೆ ಯಾರಿಗಾದ್ರೂ ಭವ್ಯಂದು ಡಯಟ್ ನ ಫಾಲೋ ಮಾಡ್ಬೇಕು. ನಾನೇನು ತಿಂದೇ ಇಲ್ಲ ಅಲ್ಲಿ. ವರ್ಷ ನಾನೇನು ತಿಂದ ಡ್ರೈ ಗೋಬಿ ತರ್ಸ್ಕೊಂಡಿದ್ದಾಳೆ. ಎಲ್ಲಿ ತೋರಿಸಿ ಪ್ಲೀಸ್ ತೋರಿಸಿ. ಎಲ್ಲಿ ಡ್ರೈ ಗೋಬಿ ಇದೆ?
ನೂಡಲ್ಸ್ ಅದು ಪಿಂಕಿ ಭವ್ಯ ಆಕ್ಚುಲಿ ಗೈಸ್ ನಾನು ಹೇಳೋದ್ ಮರ್ತೋಗಿದ್ದೆ. ನಾನು ಬುಲೆಟ್ ಆಪ್ ಅಲ್ಲಿ ನಾನೊಂದು ಸೀರೀಸ್ ಮಾಡಿದ್ದೆ. ಪಿಂಕಿ ಅನ್ನೋ ಕ್ಯಾರೆಕ್ಟರ್ ಸಖತ್ ಅಮೇಸಿಂಗ್ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಪಿಂಕಿ ತರನೇ. ಸೊ ಪಿಂಕಿ ಇಸ್ ವೆರಿ ಪಿಂಕ್ ಕಲರ್. ಓ ಮೈ ಗಾಡ್, ದಟ್ ಇಸ್ ವೈ ಯು ಗಾಟ್ ಟು ನೋ. ಪಿಂಕಿ ಅಂತಾನೆ ಅದ್ರ ಹೆಸರು. ಇವರಿಬ್ರು ನಂಗೆ ನಿಜವಾಗ್ಲೂ ಡಯಟ್ ಮಾಡಕ್ ಬಿಡ್ತಾರೆ, ಎಸ್ಪೆಷಲಿ ಅಕ್ಷಿತ್. ಡಯಟ್ ಯಾವಾಗ ಮಾಡ್ತಿದ್ರಿ ಫಸ್ಟ್ ಆಫ್ ಆಲ್? ವರ್ಷಿನಿ ಡಯಟ್ ಅಂತೂ ಫುಲ್ ಡಯಟ್. ಅದೇನ್ ತರ್ಸ್ಕೊಂಡಿರೋದು ವರ್ಷಿನಿ ನೀನು? ಗೌರಿ ಮಾಂಸ ನೋಡು ನಾವು ಎಷ್ಟು ಚೆನ್ನಾಗಿ ಪಿಂಕ್ ಮಾಡಿದೀವಿ ಅಂತ ತಗೋತಾರೆ. ಆಕ್ಚುಲಿ ಇವತ್ತು ಅನ್ಕೊಂಡಿದ್ ಕೆಲಸ ಯಾವ್ದು ಆಗ್ತಾ ಇಲ್ಲ. ಯಾಕಂದ್ರೆ ಒಂದ್ ಕಸ್ಟಮರ್ ಪಾಪ ಎಲ್ಲಿಂದನೋ ಬರ್ತಾ ಇದೀನಿ, ಏನೋ ಗಿಫ್ಟ್ ಬೇಕು ಅಂತ ಅಂದಿದ್ದಾರೆ ಅಂತ. ಒಳ್ಳೆ ರಿಯಾಕ್ಷನ್ಸ್ ಏನಾದ್ರು ಅಕ್ಷಿತಿಂದ ನಾನು ಒಂದೊಂದು ಪೋಸ್ಟ್ ಮಾಡ್ಬಿಟ್ರೆ ಅವಳಿಗೆ ಫ್ಯಾನ್ ಪೇಜಸ್ ಒಂದ್ ಕ್ರಿಯೇಟ್ ಆಗ್ಬಿಟ್ಟು ಅವಳದು ಫೇಸ್ ರಿಯಾಕ್ಷನ್ಗೆ ಅರ್ಧ ಒಂದು ಪೇಜ್ ಆಗ್ಬಿಡುತ್ತೆ. ಎಷ್ಟು ಫೇಸ್ ರಿಯಾಕ್ಷನ್ ಕೊಡ್ತೀವಿ? ಹೆಂಗ್ ತಡ್ಕೋತಾರೆ ನಿಮ್ಮವರೆಲ್ಲ? ನಿಮ್ ಗಂಡ 5 ಗಂಟೆಗೆ ಬಂದ, ನೀನು ಸುಳ್ಳಿಗೆ ಬಾಯ್ ಬಿಟ್ರೆ ಸುಳ್ಳು ಮಾತಾಡ್ತಾಳೆ. 6 ಗಂಟೆ 6 ಗಂಟೆಗೆ ಕಣೆ, ನಾವ್ ಮನೆಯಿಂದ ಹೊರಟಾಗಿ 6 ಗಂಟೆ ಕಣೆ. ನಿಮ್ ಮನೆಗೆ ಬಂದಿದೆ ಎಷ್ಟು? ನಿಮ್ ಮನೆಗೆ ಬಂದಿದ್ 5:45. ಆಕ್ಚುಲಿ ನಾನು ಸಾಕಂತ ವರ್ಷಿನಿ ಏನಾದ್ರು ಸಿಂಗಲ್ ಬಿಟ್ಟಿದ್ಯಂತೆ, ಸಿಗ್ನಲ್ ಬಿಟ್ಟಿದಲ್ಲ, ಸಿಂಗಲ್ ಬಿಟ್ಟಿದೆ ನಡೀರಿ. ವರ್ಷಿನಿ ಪ್ಲೀಸ್ ಬಾರೆ, ನಿಂದು ಡೈಲಾಗ್ ಸುದರ್ಶನ್ ಸಿಕ್ಕಿದೆ. ರಿಸೆಪ್ಷನ್ ಸೀರೆಗಳು ಎಲ್ಲಿದೆ? ರಿಸೆಪ್ಷನ್ ಸೀರಿಯಸ್ ಮುಖ ಸೀರಿಯಲ್ ಇದೆ ಅಂತ ಕೇಳಿದ್ರು. ರಿಸೆಪ್ಷನ್ ಸ್ಯಾರಿನೇ ಎಲ್ಲಿ? ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಲ್ಲ, ಅವಾಗ್ಲಿನ ನೋಡ್ತಾ ಇದ್ದೀನಿ. ಈ ಇಬ್ರದೇ ಯಾವ್ದೋ ಒಂದು ಇದ್ರಲ್ಲಿ ಇದೀರಲ್ಲ ಝೋನ್ ಅಲ್ಲಿ. ನಮಸ್ತೆ. ಎಷ್ಟೊತ್ತಿಂದ ಹುಡುಕ್ತಾ ಇದ್ರಿ? ಎಷ್ಟ್ ದಿನದಿಂದ ಹುಡುಕ್ತಾ ಇದ್ರಿ? ಜಸ್ಟ್ ಒನ್ ಡೇ 4 ಏನಿಲ್ಲ 8 ಶಾಪ್ ಹುಡುಕಿ ಇದನ್ನು ನಾನು ಹುಡ್ಕೊಟ್ಮೇಲೆ ಫೈನಲೈಸ್ ಮಾಡಿದ್ದಾರೆ. ನಂದೇ ಸೆಲೆಕ್ಷನ್ ಆಫ್ ಕೋರ್ಸ್. ನಿಜ ತಾನೆ? ಇಷ್ಟೊತ್ತಿಗೂ ಎಷ್ಟು ಸೀರೆ ಹುಡ್ಕೋದು ನನ್ನ ಫೋನಲ್ಲಿ ಮಾತಾಡ್ಬೇಕಾದ್ರೆ? ಒಂದ್ 10 ಸೀರೆ ಹುಡ್ಕಿರಿ, ಅದು ಫೈನಲೈಸ್ ಮಾಡಿಲ್ಲ. ನಾನು ತಗೊಂಬಂದಿರೋದನ್ನ ಫೈನಲೈಸ್ ಮಾಡಿ ಇವಾಗಾದ್ರೂ ಗೊತ್ತಾಗ್ತಾ ಇದೆ ನನ್ನ ಟೇಸ್ಟ್. ಅದಕ್ಕೆ ನೀನ್ ಕರ್ಕೊಂಡ್ ಬಂದಿದ್ದು, ಬ್ರೈಡೇ ಬರ್ಲಿ ಅಂತ ಕರ್ಕೊಂಡ್ ಹಂಗಿದ್ರೆ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಇವಳಿಗ್ ಮಾತ್ರ ಫೈನಲಿ ಇನ್ನೂ ಸಿಕ್ಕಿಲ್ಲ ಏನು ಸ್ಯಾರಿ. ವರ್ಷಿತನ್ ಸಿಕ್ಕಿರೋ ಖುಷಿಲಿ ಕರ್ಕೊಂಡು ಇವಾಗ ಆಚೆ ಕಡೆ ಹೋಗ್ತಿದ್ವಿ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡನು. ತಲಗಪ್ಪಚ್ಚಿ ಏನು ಹಂಗಂದ್ರೇನು? ನಿಂಗೆ ಅರ್ಥ ಆಯ್ತಾ? ಇವಾಗ ತಾನೆ ಆಫ್ ದ ಕ್ಯಾಮ್ರಾ ನಂಗೇನು ಅರ್ಥ ಆಗಿಲ್ಲ ಅಂದ್ರಿ. ನಿಂಗೆ ಅರ್ಥ ಆಯ್ತಾ? ಏನೇನ್ ತಗೊಂಡ್ಬಂದಿದ್ದೀರಾ ದಯವಿಟ್ಟು ಹೇಳ್ತೀರಾ? ಎಷ್ಟು ಜಂಕ್ ಬೇಕೋ ಅಷ್ಟು ಜಂಕ್ ತಗೊಂಡ್ಬಂದಿದ್ದಾರೆ. ಆಹಾರ ಇದು ಪೌಷ್ಟಿಕ ಆಹಾರ. ಯಾವ್ದು? ಮತ್ತೆ ಇದೇನು? ಅದು ಜಸ್ಟ್ ಆಹಾರ. ಬಾಯ್ ಅಕ್ಷಿತಾ, ಸಾರಿ ಸಿಕ್ಕಿರೋದಕ್ಕೆ ಏನ್ ಖುಷಿ ಇಲ್ವಾ? ನನ್ ಕ್ಲಿಪ್ ಕಣೆದು, ಮರ್ಯಾದೆ ಇಲ್ದಿರೋಳೆ. ಇದು ಸಲಾಂಕೆ ಕೊಡಲ್ಲ ಅಂದೆ ತಾನೇ ಕ್ಲಿಪ್. ನಾನು ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಈಗ ಅದಕ್ಕೆ ನನ್ ತಲೆಯಿಂದ ಕ್ಲಿಪ್ ಎತ್ಕೊಂಡ ನೀನು. ಕ್ಲಿಪ್ ಬೇಕು. ಹೌ ಡೇರ್ ಯು? ಹಿಂಗ್ ಹೋಗ್ತಾ ಇರುತ್ತೆ ಕೂದಲು. ಹಲೋ, ಟ್ರೀಟ್ ಯಾವಾಗ? ಟುಮಾರೋ. ಇವಾಗ ಟೈಮ್ ಆಗುತ್ತೆ. ಟುಮಾರೋ ಯು ವಿಲ್ ನಾಟ್ ಇವನ್ ಕಮ್. ವೆನ್ಸ್ಡೇ. ಓಕೆ, ವೆಡ್ನೆಸ್ಡೇ ನಾನ್ ವೆಜ್. ಬೇಗ ಬರ್ಬೇಕಾ? ಓಕೆ, ಬಾಯ್. ಬಾಯ್ ಮಾಡು. ಬಾಯ್. ನಮ್ಮ ಮಮ್ಮಿ ಏನ್ ಇಟ್ಟಿದ್ಯಾ? ಏನೋ ಹೊಗೆ ಸೊಪ್ಪೇನೋ ಹಾಕತಿ, ಇಲ್ಲಿ ಬರಲ್ಲ ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ರೆ ಡೈಲಿ ಇಲ್ಲಿ ಬಂದ್ ಸೈಡ್ ಹೋಗಿ ಬೆಳಕು ಕಾಣ್ತ. ಡೈಲಿ ಇಲ್ಲಿ ಕಚ್ಚಿ ಪೆಟ್ರೋಲ್ ಪೈಪು ಇದು. ದಿಸ್ ಇಸ್ ಲೈಕ್ 5th or 6th ಟೈಮ್ ಕಚ್ಚಿರೋದು. ದಿನ ಕೊಟ್ಟು ಹಾಕ್ಸಿ ಸಾಕಿದೆ ಅಂತ ಇವತ್ತು ನಮ್ಮಮ್ಮ ಪುದೀನ ನೀರ್ ಇಟ್ಟಿದ್ದಾರೆ. ಏನಕ್ಕೆ? ಇಲ್ಲಿ ಬರ್ಬಾರ್ದು ಅಂತ. ಲೆಟ್ ಸಿ. ನಂಗಂತೂ ಗ್ರೀನ್ ಮ್ಯಾಚಿಂಗ್ ಆಯ್ತು, ಅಲ್ಲ. ಈಗ ನಾಳೆ ಮತ್ತೆ ಬಂದ್ ಕಚ್ಚಿದ್ರೆ ಇಲ್ಲಿ ಏನ್ ಮಾಡೋಣ ಗೊತ್ತಿಲ್ಲ. ಟ್ರೈ ಮಾಡೋದಕ್ಕೆ ತಪ್ಪೇನು? ಯು ಅಂಡ್ ಯುವರ್ ರೀಲ್ಸ್. ಮೈ ಮದರ್ ಇಸ್ ರೀಲ್ಸ್ ಆಂಟಿ. ಇನ್ಸ್ಟಾಗ್ರಾಮ್ ನೋಡಿ ಏನೇನೆಲ್ಲ ನೋಡೋದಲ್ಲ, ಕೆಲವೊಂದು ರಿಯಲ್ ಇರ್ತಲ್ವಾ. ದಿನ ಒಂದು 5 to ದಿನ ಅನ್ನೋದಕ್ಕಿಂತ ದಿನ ಕಚ್ಚಿ ಹೋಗ್ತದೆ. ಒಂದು 5-6 ಸತಿ ಹಾಕ್ಸಿದಾಯ್ತು ಹೊಸ ಪೈಪ್ನ, ಬಟ್ ಸ್ಟಿಲ್ ಅದು ಕಡಿಮೆ ಆಗ್ತಿಲ್ಲ. ಇವತ್ತು ಲಾಸ್ಟ್ ಟ್ರೈ. ಇದಾದ್ಮೇಲೆ ಬೇಕಾದ್ರೆ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಂದ್ರೆ ಏನಾದ್ರು ಮೆಶ್ ಇಡ್ಸೋದು ಎಂತ ಮಾಡೋದು ಅಂತ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ ನಿಜವಾಗ್ಲೂ ಈ ಇಲಿ ಕಟ್ಟೋದನ್ನ. ಯಾಕಂದ್ರೆ ಒಂದ್ಸತಿ ಪೈಪ್ ಕಟ್ ಮಾಡಿದ್ರೆ 600 rupees ಫಿಕ್ಸ್ ಮಾಡೋದಕ್ಕೆ, ಮತ್ತೆ ಪೆಟ್ರೋಲ್ ಪೈಪ್ನ ಕಷ್ಟ ಇದೆ. ಬಟ್ ಕಾರ್ ಆ ಕಡೆ ನಿಲ್ಲಿಸ್ತಾ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೊನ್ನೆ
ಇದು ಪಕ್ಕದ ಮನೆ ಅವ್ರಿದ್ದಾರೆ, ಅವ್ರದ್ದು ಕಾರು ಕಚ್ಬಿಟ್ಟು ಅವ್ರದ್ದು 2 ಸತಿ ಆಲ್ರೆಡಿ ಹಾಕ್ಸಿದ್ದಾರೆ. ಈ ಇಲಿಗೆ ಏನ್ ಯಾಕೆ ಬರೀ ಪೆಟ್ರೋಲ್ ಪೈಪ್ನೆ ಸ್ಮೆಲ್ಗೆ ಬಂದ್ಬಿಡುತ್ತಂತೆ, ನಂಗೂ ಗೊತ್ತಿಲ್ಲ, ಐಡಿಯಾನೇ ಇಲ್ಲ ಏನೇನಿದೆಯೋ. ಫೈನಲಿ ಅವಳು ಅಕ್ಷತಿನ ಸ್ಯಾರಿ ಸಿಕ್ತು. ವರ್ಷಿಣಿ ಸ್ಯಾರಿ ಒಂದೇ ಬಾಕಿ ಇರೋದು. ಹೋಪ್ಫುಲಿ ಅದು ಸಿಕ್ಬಿಟ್ರೆ ತುಂಬಾ 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 ಧನ್ಯವಾದಗಳು. ಯಾಕಂದ್ರೆ ಅವಳು ತುಂಬಾ ಸತಾಯಿಸ್ತಾ ಇದ್ದಾಳೆ ವರ್ಷಿಣಿ. ನೆಕ್ಸ್ಟ್ ಥರ್ಸ್ಡೇ ಅವ್ರು ವೆಡ್ನೆಸ್ಡೇ ಅವ್ರು ಥರ್ಸ್ಡೇ ವರ್ಷಿಣಿ ಸ್ಯಾರಿಗೆ ಹೋಗೋಣ. ನಾಳೆ ಶೂಟ್ ಇದೆ, ಬೆಳಗ್ಗೆ ಬೇಗ ಹೊಳ್ಬೇಕು. ವಿಲ್ ಸಿ ನಾಳೆ ಹೆಂಗ್ ಶೂಟ್ ಆಗುತ್ತೆ. ಶೂಟ್ ಪ್ಲಾನ್ ಮಾಡಿದೀವಿ, ಏನೇನ್ ಪ್ಲಾನ್ ಮಾಡ್ಕೊಂಡಿರೋದು ಸಕ್ಸಸ್ ಆಗುತ್ತೆ. ನಾಳೆ ಕ್ಯಾಟಲಾಗ್ ಶೂಟ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಂದು ಬ್ರ್ಯಾಂಡಿಗೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ಅವ್ರು ನಂಗೆ ಸಿಕ್ಕಾಪಟ್ಟೆ ಫೇವ್ರೇಟ್, ಯಾಕಂದ್ರೆ ತುಂಬ ಹಂಬಲ್ ಇದ್ದಾರೆ. ಶಿ ಇಸ್ ವೆರಿ ಸ್ವೀಟ್. ಆ್ಯಂಡ್ ಇದುವರೆಗೂ ನಾನೇ ಫಸ್ಟು ಸ್ಯಾರಿ ಕೊಲ್ಯಾಬ್ ಅವ್ರಿಗೆ ಕೊಲ್ಯಾಬ್ ಮಾಡಿಕೊಟ್ಟಿರೋದ್ರಿಂದ ನಾನೇ ಫಸ್ಟ್ ಅಪ್ರೋಚ್ ಮಾಡಿದ್ರು ಕ್ಯಾಟಲಾಗ್ ಶೂಟ್ಗೆ. ಐ ವಾಸ್ ರಿಯಲಿ ಹ್ಯಾಪಿ ಬಿಕಾಸ್ ನಿಮ್ಗೆ ಗೊತ್ತಾಗುತ್ತೆ, ಅವ್ರಿಗೆ ಹೇಳ್ತಾ ಇರ್ತಾರೆ ಯಾವಾಗಲೂ ನಿಮ್ಮ ಜೊತೆನೇ ಫಸ್ಟು ನಾನು ಪ್ರಮೋಷನ್ ಮಾಡಿಸಿದ್ದು. ಸೊ ಒಂಥರ ಲಕ್ಕಿ ಇದ್ದಂಗೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ನನಗೂ ಖುಷಿ ಆಗ್ತದೆ, ಅದು ಅವ್ರದೇ ಬ್ರ್ಯಾಂಡಿಗೆ ನಾನು ಕ್ಯಾಟಲಾಗ್ ಶೂಟ್ ಮಾಡಿಕೊಡ್ತಾ ಇರೋದು. ಹೆಲ್ತು ತುಂಬ ಇಂಪಾರ್ಟೆಂಟ್ ಗರ್ಲ್ಸ್, ಪ್ಲೀಸ್, ಎಸ್ಪೆಷಲಿ ವೆನ್ ಯು ಆರ್ ಆನ್ ದ ಮಂತ್ಲಿ ಟೈಮ್, ದಯವಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ಬಾಡಿಗೆ ರೆಸ್ಟ್ ಕೊಡಿ. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಬೇಡಿ, ನಿಮ್ಗೆ ಆದಷ್ಟು ಕೆಲಸ ಮಾಡಿ. ಆ್ಯಂಡ್ ತುಂಬ 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 ಆಗದಿರೋ ಅಂಥ ಕೆಲಸ ಎಲ್ಲ ಮಾಡಿ. ಹೆಲ್ತ್ ಅಪ್ಸೆಟ್ ಮಾಡ್ಕೋಬೇಡಿ, ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ 2 ದಿನದಿಂದ ಭಾರ ಏನೋ ಎತ್ಬಿಟ್ಟು ಬ್ಯಾಕ್ ಪೇನ್ ಅಂದರೆ ಪೇನ್ ಕೂತ್ಕೊಳ್ಳೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಆ್ಯಂಡ್ ಕನ್ಸರ್ನ್ ಆಗುತ್ತೆ, ಏನಕ್ಕೆ ಕಮ್ಮಿಂಗ್ ಟೈಮಲ್ಲೇ ತುಂಬ ಕೆಲಸ ಇದೆ, ಇವೆಂಟ್ಸ್ ಇದೆ, ಅಂದರೆ ನನ್ನ ಮೇಕಪ್ ವರ್ಕ್ ಇದೆ, ಸ್ಟುಡಿಯೋಲ್ ವರ್ಕ್ ಇದೆ. ಸೊ ಇಂಥ ಟೈಮಲ್ಲಿ ಈ ಥರ ಎಲ್ಲ ಬೆಡ್ ರೆಸ್ಟ್ ಮಾಡೋದಲ್ಲ ತುಂಬ ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಐ ಆಮ್ ಸೋ ಸಾರಿ ಏನಾದರೂ ತಪ್ಪಾಗಿದ್ರಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಎವ್ರಿಥಿಂಗ್. ಆ್ಯಂಡ್ ಸಿ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಸಿಗುವ. ಓಕೆ, ಸಿ ಯು, ಬಾಯ್ ಬಾಯ್.